ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಶೀಟ್ ಸರಿಸೋಕೆ ಭಯ ಆಗ್ತಿದ್ಯಾ? ಬಿಸಿ ಬಿಸಿ ಕಾಫಿ ಕುಡಿದ್ರೂ ಮೈ ನಡುಗೋದು ನಿಲ್ತಾ ಇಲ್ವಾ? ಐಸ್ ಮುಟ್ಟಿದ ಹಾಗೆ ಫೀಲ್ ಆಗ್ತಿದ್ಯಾ? ಎದ್ದ ತಕ್ಷಣ ಅಬ್ಬಾ ಇದೇನಿದು ಚಳಿ, ನಾರ್ಮಲ್ ಇಲ್ಲ ಅಂತ ಅನ್ನಿಸ್ತಾ? ಹೌದು, ನೀವು ಅಂದುಕೊಂಡಿದ್ದು ನಿಜ. ಇದು ಸಾಮಾನ್ಯ ಚಳಿ ಅಲ್ಲ. ಕರ್ನಾಟಕದ ಮೇಲೆ ಈಗ ಶೀತ ಮಾರುತದ ದಾಳಿ ನಡೀತಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ತಾಪಮಾನ ಎಷ್ಟು ಕುಸಿದಿದೆ ಗೊತ್ತಾ? ಕೇವಲ 10 ಡಿಗ್ರಿ, ಕೆಲವೊಂದು ಕಡೆಯಂತೂ 5 ಡಿಗ್ರಿಗೆ ಬಿದ್ದೋಗಿದೆ. ಅಷ್ಟೇ ಅಲ್ಲ, ಮುಂದಿನ 4-5 ದಿನಗಳ ಕಾಲ ಕರ್ನಾಟಕದ ಜನತೆ ಗಡಗಡ ನಡುಗಲಿದ್ದಾರೆ ಅಂತ ಹವಾಮಾನ ಇಲಾಖೆ ಹೇಳ್ತಿದೆ. ಹಾಗಾದ್ರೆ ಏನಿದು ಹೊಸ ಚಳಿಯ ಎಚ್ಚರಿಕೆ? ನಿಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ ಚಳಿ? ಹವಾಮಾನ ಇಲಾಖೆ ನೀಡಿರುವ ಆ ಅಲರ್ಟ್ ಏನು? ನಾವೆಲ್ಲ ಈ ಚಳಿಯಿಂದ ಬಚಾವ್ ಆಗೋದು ಹೇಗೆ? ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವು ಕೂಡ ಮೆಂಬರ್ ಓನ್ಲಿ ವಿಡಿಯೋ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗ್ಬೋದು. ಬಿಸಿಲ ನಾಡಿಗೆ ಮಂಜಿನ ಹೊದಿಕೆ. ಸ್ನೇಹಿತರೆ, ಸಾಮಾನ್ಯವಾಗಿ ಡಿಸೆಂಬರ್ ಬಂದ್ರೆ ಚಳಿ ಇರೋದು ಕಾಮನ್. ಆದ್ರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ. ಕಳೆದ 9 ವರ್ಷಗಳಲ್ಲೇ ಅತಿ ಕಡಿಮೆ ತಾಪಮಾನ ದಾಖಲಾಗಿದೆ ಅಂತ ವರದಿಗಳು ಹೇಳ್ತಿವೆ. ನಾರ್ಮಲ್ ಆವರೇಜ್ಗಿಂತ ತಾಪಮಾನ 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗಿದೆ. ನೀವು ಗಮನಿಸಿರ್ಬೋದು, ಸಂಜೆ 6 ಗಂಟೆ ಆಗ್ತಿದ್ದ ಹಾಗೆ ವಾತಾವರಣ ಕೂಲ್ ಆಗೋಕೆ ಶುರುವಾಗುತ್ತೆ. ಇದು ಆವರೇಜ್ ಟೈಮ್. ಆದ್ರೆ ಕೆಲ ಕಡೆ ಅಂತೂ ದಿನದ ಮಧ್ಯದಲ್ಲಿ ಬಿಟ್ರೆ ಉಳಿದ ಹೆಚ್ಚಿನ ಟೈಮ್ ಮಂಜು ಮುಸುಕಿದ ವಾತಾವರಣ ಕಂಡು ಬರ್ತಿದೆ. ಇನ್ನು ರಾತ್ರಿ 10 ಗಂಟೆ ಮೇಲಂತೂ ರೋಡಲ್ಲಿ ಓಡಾಡೋಕೆ ಆಗಲ್ಲ. ಅಷ್ಟರ ಮಟ್ಟಿಗೆ ಚಳಿ ಗಾಳಿ ಬೀಸ್ತಾ ಇದೆ. ನಮ್ಮ ಹವಾಮಾನ ಇಲಾಖೆ ನೀಡಿರುವ ಮಾಹಿತಿ ಕಡೆ ಬಂದ್ರೆ, ಕರ್ನಾಟಕದಲ್ಲಿ ಮಿನಿಮಮ್ ಟೆಂಪರೇಚರ್ ನಾರ್ಮಲ್ಗಿಂತ 2ರಿಂದ 4 ಡಿಗ್ರಿ ಸೆಲ್ಸಿಯಸ್ ಕಡಿಮೆಯಾಗಿದೆ. ಉತ್ತರ ದಿಕ್ಕಿನಿಂದ ಬೀಸ್ತಿರೋ ಒಣಗಾಳಿ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದೆ. ಗಮನಿಸಬೇಕಾದ ಸಂಗತಿ ಏನಂದ್ರೆ, ಈ ಬಾರಿ ಚಳಿಯ ದೊಡ್ಡ ಹಾಟ್ ಸ್ಪಾಟ್ ಮಡಿಕೇರಿನೋ ಅಥವಾ ಬೇರೆ ಮಲೆನಾಡ ಜಿಲ್ಲೆಗಳೋ ಅಲ್ಲ, ಬದಲಿಗೆ ಉತ್ತರ ಕರ್ನಾಟಕದ ಜಿಲ್ಲೆಗಳು. ಬೇಸಿಗೆಯಲ್ಲಿ ಕಾವಲಿ ಥರ ಕಾಯೋ ಅದೇ ಜಿಲ್ಲೆಗಳು ಈಗ ಕಾಶ್ಮೀರವನ್ನು ನಾಚಿಸೋ ಥರ ಕೋಲ್ಡ್ ಆಗಿವೆ. ಮೊದಲಿಗೆ ಬೀದರ್ ಕಡೆಗೆ ಬಂದ್ರೆ, ರಾಜ್ಯದಲ್ಲೇ ಅತಿ ಹೆಚ್ಚು ಕೋಲ್ಡ್ ಇದೆ. ಗ್ರಾಮೀಣ ಭಾಗದಲ್ಲಿ ತಾಪಮಾನ ಬರೋಬ್ಬರಿ 5.5 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ಇದು ರಾಜ್ಯದಲ್ಲಿ ದಾಖಲಾದ ಅತ್ಯಂತ ಕಡಿಮೆ ತಾಪಮಾನ. ಹಾಗೆ ಧಾರವಾಡ, ಇಲ್ಲಿ ಕನಿಷ್ಠ ತಾಪಮಾನ 6.4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕನಿಷ್ಠ ತಾಪಮಾನ 7 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ಬಾಗಲಕೋಟೆ, ಕಲಬುರಗಿ, ಗದಗ, ಹಾವೇರಿ, ಚಿಕ್ಕಮಗಳೂರು, ಉತ್ತರ ಕನ್ನಡ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ತಲಾ 8 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿ ಕನಿಷ್ಠ ತಾಪಮಾನ ರೆಕಾರ್ಡ್ ಆಗಿವೆ. ಇತ್ತ ತುಮಕೂರು, ಮೈಸೂರು, ಕೊಡಗು, ಚಿಕ್ಕಬಳ್ಳಾಪುರ, ವಿಜಯನಗರ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ ಆಲ್ಮೋಸ್ಟ್ 9 ಡಿಗ್ರಿಗೆ ಕುಸಿದು ಹೋಗಿದೆ. ಕೊಪ್ಪಳ, ರಾಯಚೂರು, ಬೆಂಗಳೂರು ದಕ್ಷಿಣ, ಚಾಮರಾಜನಗರ, ಮಂಡ್ಯ, ಶಿವಮೊಗ್ಗ, ಯಾದಗಿರಿ, ಕೋಲಾರ, ಬೆಂಗಳೂರು ನಗರ, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಸುಮಾರು 10 ಡಿಗ್ರಿಗೆ ತಾಪಮಾನ ಡೌನ್ ಆಗಿದೆ. ಇನ್ನುಳಿದಂತೆ ಬಳ್ಳಾರಿ 11.7, ಉಡುಪಿ 15.7 ಮತ್ತು ದಕ್ಷಿಣ ಕನ್ನಡ 16.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಇದ್ದಿದ್ರಲ್ಲೇ ಕರಾವಳಿ ಜಿಲ್ಲೆಗಳು ಸ್ವಲ್ಪ ಬೆಚ್ಚಗಿವೆ. ಆದ್ರೆ ಇದು ಎಲ್ಲಿಗೆ ನಿಲ್ಲಲ್ಲ. ರಾಜ್ಯದಲ್ಲಿ ಕೋಲ್ಡ್ ವೇವ್ ಅಥವಾ ಶೀತ ಮಾರುತದ ಎಫೆಕ್ಟ್ ಮುಂದಿನ 4 ದಿನ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬೀದರ್, ಗುಲ್ಬರ್ಗಾ, ರಾಯಚೂರು, ಕಲಬುರಗಿ, ಬೆಳಗಾವಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಇನ್ನುಳಿದಂತೆ ಬಹುತೇಕ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಸೋಮವಾರ ಕೂಡ ಆಲ್ಮೋಸ್ಟ್ ಇದೇ ಪರಿಸ್ಥಿತಿ ಇದೆ. ಗುರುವಾರದಿಂದ ಆಚೆಗೆ ರಾಜ್ಯದಲ್ಲಿ ಚಳಿಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ಸದ್ಯ ಭಾರತೀಯ ಹವಾಮಾನ ಇಲಾಖೆ ರಿಲೀಸ್ ಮಾಡಿರೋ ವರದಿಯಿಂದ ಗೊತ್ತಾಗ್ತಿದೆ. ಆದ್ರೆ ಅಲ್ಲಿ ತನಕ ಚಳಿ ದಾಳಿಯನ್ನ ಕರ್ನಾಟಕ ಸಹಿಸಿಕೊಳ್ಳಲೇಬೇಕಿದೆ. ಕಾರಣ ನಿಮಗೆ ಅನ್ನಿಸ್ತಿರ್ಬೋದು, ಏನಿದು ಹೋದ್ವಾರ ಇಷ್ಟು ಇರ್ಲಿಲ್ವಲ್ಲ, ಈಗ ಇದ್ದಕ್ಕಿದ್ದಂತೆ ಏನಾಯ್ತು ಅಂತ. ಇದಕ್ಕೆ ಇಂಟ್ರೆಸ್ಟಿಂಗ್ ವೈಜ್ಞಾನಿಕ ಕಾರಣ ಇದೆ. ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ. ಭೂಮಿ ಹಗಲಿನಲ್ಲಿ ಸೂರ್ಯನಿಂದ ಶಾಖ ಬರುತ್ತೆ. ರಾತ್ರಿ ಹೊತ್ತು ಭೂಮಿ ಅದೇ ಶಾಖ ವಾಪಸ್ ಆಕಾಶಕ್ಕೆ ಬಿಡುತ್ತೆ. ಸಾಮಾನ್ಯವಾಗಿ ಮೋಡಗಳಿದ್ರೆ ಆ ಶಾಖನ ಹಿಡಿದಿಟ್ಟುಕೊಂಡು ಭೂಮಿಯನ್ನ ಬೆಚ್ಚಗಿಡುತ್ತವೆ. ಆದ್ರೆ ಈಗ ಅಂದ್ರೆ ಜಸ್ಟ್ 1 ವಾರದಿಂದ ಆಕಾಶದಲ್ಲಿ ಹೆಚ್ಚು ಮೋಡಗಳೇ ಇಲ್ಲ. ಹಾಗಾಗಿ ಭೂಮಿ ಶಾಖವೆಲ್ಲ ರಾತ್ರಿ ಹೊತ್ತು ನೇರವಾಗಿ ಬಾಹ್ಯಾಕಾಶಕ್ಕೆ ಎಸ್ಕೇಪ್ ಆಗ್ತಿದೆ. ಯಾವಾಗ ಭೂಮಿ ತನ್ನ ಹೀಟ್ ಕಳ್ಕೊಳ್ಳುತ್ತೋ ಆಟೋಮ್ಯಾಟಿಕ್ ಆಗಿ ನೆಲದ ಮೇಲ್ಮೈ ತಣ್ಣಗಾಗುತ್ತೆ. ಇದರ ಜೊತೆಗೆ ಎಲ್ ನೀನೋ ಪ್ರಭಾವ ಕಡಿಮೆಯಾಗಿ ವಾತಾವರಣದ ಪ್ಯಾಟರ್ನ್ ಬದಲಾಗ್ತಿರೋದು ಕೂಡ ಈ ವಿಪರೀತ ಚಳಿಗೆ ಒಂದು ಕಾರಣ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇಲ್ಲಿ ತುಂಬಾ ಜನಕ್ಕೆ ಬೀದರ್ ಮತ್ತು ನಾರ್ತ್ ಕರ್ನಾಟಕ ಭಾಗದಲ್ಲಿ ಯಾಕಿಷ್ಟು ಚಳಿ ಅಂತ ಪ್ರಶ್ನೆ ಬರ್ತಿರ್ಬೋದು.
ಅದಕ್ಕೆ ಒಂದಷ್ಟು ವಿಶೇಷ ಕಾರಣ ಇದೆ. ಸಮುದ್ರದ ಹತ್ತಿರ ಇರೋ ಸಿಟಿಗಳಲ್ಲಿ, ಉದಾಹರಣೆಗೆ ಮಂಗಳೂರು ಅಥವಾ ಮುಂಬೈ, ಉಷ್ಣಾಂಶ ಯಾವಾಗಲೂ ಬ್ಯಾಲೆನ್ಸ್ ಆಗಿರುತ್ತೆ. ಯಾಕಂದ್ರೆ ನೀರು ನಿಧಾನವಾಗಿ ಬಿಸಿಯಾಗತ್ತೆ, ನಿಧಾನವಾಗಿ ತಣ್ಣಗಾಗತ್ತೆ. ಆದರೆ ಬೀದರ್ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು ಸಮುದ್ರದಿಂದ ತುಂಬಾ ದೂರ ಇದೆ. ಭೂಮಿ ಬೇಗ ಬಿಸಿಯಾಗತ್ತೆ ಮತ್ತು ಅಷ್ಟೇ ಬೇಗ ತಣ್ಣಗಾಗತ್ತೆ. ಅದಕ್ಕೆ ಅಲ್ಲಿ ಬೇಸಿಗೆಯಲ್ಲಿ ಬೆಂಕಿ ತರಹದ ಬಿಸಿಲು ಇರುತ್ತೆ, ಚಳಿಗಾಲದಲ್ಲಿ ಐಸ್ ತರಹದ ಚಳಿ ಇರುತ್ತೆ. ಜೊತೆಗೆ ಚಳಿಗಾಲದಲ್ಲಿ ಹಿಮಾಲಯದಿಂದ ಬರೋ ಶೀತಗಾಳಿ ಮಹಾರಾಷ್ಟ್ರ ದಾಟಿ ಮೊದಲು ಎಂಟ್ರಿ ಕೊಡೋದೇ ಬೀದರ್ಗೆ. ಈ ಗಾಳಿ ಯಾವುದೇ ಅಡೆತಡೆ ಇಲ್ಲದೆ ಬೀದರ್ ಬಯಲು ಸೀಮೆಯನ್ನ ತಲುಪೋದ್ರಿಂದ ಅಲ್ಲಿ ಟೆಂಪರೇಚರ್ ದಿಢೀರಂತ ಕುಸಿಯುತ್ತೆ. ಹಾಗೆ ಬೀದರ್ ಮತ್ತು ಕಲ್ಯಾಣ ಕರ್ನಾಟಕ ಭಾಗಗಳು ಸಮುದ್ರ ಮಟ್ಟದಿಂದ ಸಾಕಷ್ಟು ಎತ್ತರದಲ್ಲಿದೆ. ವಿಜ್ಞಾನದ ಪ್ರಕಾರ ನಾವು ಎತ್ತರಕ್ಕೆ ಹೋದಂತೆಲ್ಲ ಉಷ್ಣಾಂಶ ಕಡಿಮೆ ಆಗುತ್ತದೆ. ಹೀಗಾಗಿ ಅಲ್ಲಿ ಹೆಚ್ಚು ಚಳಿ ಇದೆ. ಇರಲಿ ಎಚ್ಚರ. ಸೊ ಇದರ ಬಗ್ಗೆ ನಿಮಗೆ ನಿರಂತರವಾಗಿ ನಾವು ಹೇಳ್ತಲೇ ಇದ್ದೀವಿ. ಚಳಿಯನ್ನ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಹಾಗೆ ಹವಾಮಾನ ಇಲಾಖೆ ಕೂಡ ಮಕ್ಕಳು, ವಯಸ್ಸಾದವರ ಬಗ್ಗೆ ಇನ್ನೊಂದು ಸ್ವಲ್ಪ ದಿನ ಆದರೂ ವಿಶೇಷ ಕಾಳಜಿ ವಹಿಸಿ ಅಂತ ಕೇಳಿದೆ. ಯಾಕಂದ್ರೆ ಚಳಿ ಅಂದ್ರೆ ಬರೀ ಶೀತ, ಕೆಮ್ಮು, ಜ್ವರ ಮಾತ್ರ ಅಲ್ಲ, ಇದು ತುಂಬಾ ಅಪಾಯ ತರಬಹುದು. ಇದಕ್ಕೆ ಮೆಡಿಕಲ್ ರೀಸನ್ ಇದೆ. ಏನು? ಚಳಿ ಹೆಚ್ಚಾದಾಗ ನಮ್ಮ ದೇಹ 37 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಮೇಂಟೈನ್ ಮಾಡೋ ಪ್ರಕ್ರಿಯೆ ನಡೆಸುತ್ತೆ. ಇದನ್ನ ವಾಸೋ ಕನ್ಸ್ಟ್ರಿಕ್ಷನ್ ಅಂತಾರೆ. ಅಂದ್ರೆ ನಮ್ಮ ಚರ್ಮದ ಹತ್ತಿರ ಇರುವ ರಕ್ತನಾಳಗಳು ಶ್ರಿಂಕ್ ಆಗ್ತವೆ. ಯಾಕೆ ಅಂದ್ರೆ ಒಳಗಿನ ಹೀಟ್ ಹೊರಗೆ ಹೋಗಬಾರ್ದು ಅಂತ. ಯಾವಾಗ ರಕ್ತನಾಳ ಸಣ್ಣದಾಗುತ್ತೋ ಹಾರ್ಟ್ ರಕ್ತ ಪಂಪ್ ಮಾಡೋಕೆ ಡಬಲ್ ಎಫರ್ಟ್ ಹಾಕಬೇಕಾಗತ್ತೆ. ಇದರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು. ಅಷ್ಟೇ ಅಲ್ಲ, ಚಳಿಗೆ ನಮ್ಮ ರಕ್ತ ಸ್ವಲ್ಪ ದಪ್ಪ ಆಗುತ್ತೆ. ರಕ್ತ ದಪ್ಪ ಆದಾಗ ಕ್ಲಾಟ್ ಆಗೋ ಚಾನ್ಸ್ ಜಾಸ್ತಿ. ಇದೇ ಕಾರಣಕ್ಕೆ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತು ಬ್ರೈನ್ ಸ್ಟ್ರೋಕ್ ಕೇಸ್ ಹೆಚ್ಚು ರಿಪೋರ್ಟ್ ಆಗ್ತವೆ. ವರದಿಗಳ ಪ್ರಕಾರ ಚಳಿಗಾಲದಲ್ಲಿ ಈ ಥರ ಕೇಸ್ 15ರಿಂದ 20% ರಿಸ್ಕ್ ಜಾಸ್ತಿ ಇದೆ. ಸೊ ಹಿರಿಯ ನಾಗರಿಕರು ಮತ್ತು ಮಕ್ಕಳು ತುಂಬಾ ಹುಷಾರಾಗಿರ್ಬೇಕು. ಬೆಳಗ್ಗೆ ಎದ್ದು ಕತ್ತಲಲ್ಲಿ ಕೊರೆಯೋ ಚಳಿಯಲ್ಲಿ ವಾಕಿಂಗ್ ಹೋಗಬೇಡಿ. ಬಿಸಿಲು ಬಂದ ಮೇಲೆ, ಸ್ವಲ್ಪ ಟೆಂಪರೇಚರ್ ಏರಿದ ಮೇಲೆ ವಾಕಿಂಗ್ ಮಾಡಿ. ಇನ್ನು ಅಸ್ತಮ ಇರೋರಿಗೆ ತಣ್ಣನೆ ಗಾಳಿ ಶ್ವಾಸಕೋಶದ ದ್ವಾರವನ್ನ ಕಿರಿದು ಮಾಡುತ್ತೆ. ಉಸಿರಾಟ ಕಷ್ಟ ಆಗಬಹುದು. ಮಾಸ್ಕ್ ಕಡ್ಡಾಯವಾಗಿ ಬಳಸಿ. ಇನ್ನು ಈ ಚಳಿಗಾಲದಲ್ಲಿ ಮಾಡೋ ಒಂದು ಪ್ರಮುಖ ತಪ್ಪು ಅಂದ್ರೆ ಒಂದೇ ದಪ್ಪ ಜಾಕೆಟ್ ಹಾಕಿಕೊಳ್ಳೋದು. ಆದ್ರೆ ಆ ಥರ ಮಾಡಬೇಡಿ. ಅದರ ಬದಲು 2 ಅಥವಾ 3 ತೆಳುವಾದ ಬಟ್ಟೆಗಳನ್ನು ಒಂದರ ಮೇಲೆ ಒಂದು ಹಾಕ್ಕೊಳ್ಳಿ. ಇದರಿಂದ ಏನು ಉಪಯೋಗ ಅಂದರೆ 2 ಬಟ್ಟೆಗಳ ಮಧ್ಯೆ ಗಾಳಿ ಸಿಕ್ಕಿ ಹಾಕಿಕೊಳ್ಳುತ್ತೆ. ಗಾಳಿ ಉಷ್ಣ ನಿರೋಧಕ, ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಅದು ನಿಮ್ಮ ಬಾಡಿ ಹೀಟನ್ನು ಹೊರಗೆ ಹೋಗೋಕೆ ಬಿಡಲ್ಲ. ಇದನ್ನೇ ಇನ್ಸುಲೇಷನ್ ಅಂತಾರೆ. ಇನ್ನು ತಲೆ ಮತ್ತು ಕಿವಿ ಕವರ್ ಮಾಡಿ. ನಮ್ಮ ದೇಹದ ಶಾಖ ಹೆಚ್ಚಾಗಿ ತಲೆಯ ಭಾಗದಿಂದಲೇ ಹೋಗ್ತಾ ಇರುತ್ತೆ, ಅದನ್ನ ಬಿಡಬೇಡಿ. ಮಂಕಿ ಕ್ಯಾಪ್ ಅಥವಾ ಮಫ್ಲರ್ ಬಳಸೋದು ಮರಿಬೇಡಿ. ಹಾಗೆ ಚಳಿಯಲ್ಲಿ ನಮಗೆ ಬಾಯಾರಿಕೆ ಆಗಲ್ಲ ನಿಜ, ಆದ್ರೆ ಉಸಿರಾಟದ ಮೂಲಕ ತೇವಾಂಶ ಹೋಗ್ತಾ ಇರುತ್ತೆ. ಸೊ ದೇಹ ಡಿಹೈಡ್ರೇಟ್ ಆದ್ರೆ ಬಾಡಿ ಟೆಂಪರೇಚರ್ ಕಂಟ್ರೋಲ್ ಮಾಡೋ ಶಕ್ತಿ ಕಳ್ಕೊಳ್ಳುತ್ತೆ. ಅದಕ್ಕೆ ಬಾಯಾರಿಕೆ ಇಲ್ಲದಿದ್ರೂ ಉಗುರು ಬೆಚ್ಚಗಿನ ನೀರು, ವಾರ್ಮ್ ವಾಟರ್ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿತಾ ಇರಿ. ಇನ್ನು ಹಸಿರು ತರಕಾರಿ ಜೊತೆಗೆ ದೇಹದಲ್ಲಿ ಉಷ್ಣಾಂಶ ಹೆಚ್ಚಿಸುವ ಪದಾರ್ಥಗಳನ್ನು ತಿನ್ನಿ. ಉದಾಹರಣೆಗೆ ಪಾಲಕ್ ಸೊಪ್ಪು, ಎಳ್ಳು, ಬೆಲ್ಲ, ಪೆಪ್ಪರ್. ಹಾಗೆ ಮಿಶ್ರಾಹಾರಿಗಳಾದ್ರೆ ಚಿಕನ್, ಮೀನು, ಮೊಟ್ಟೆ ತಿನ್ಬೋದು. ಇದು ದೇಹದ ಉಷ್ಣಾಂಶ ಹಿಡಿದಿಡೋ ಕೆಲಸ ಮಾಡುತ್ತೆ. ಇದನ್ನ ಥರ್ಮೋಜೆನಿಕ್ ಎಫೆಕ್ಟ್ ಅಂತಾರೆ. ಇದು ಒಳಗಿನಿಂದ ನಿಮ್ಮ ದೇಹವನ್ನ ಬೆಚ್ಚಗಿಡುತ್ತೆ. ಸ್ನೇಹಿತರೆ, ಪ್ರಕೃತಿ ಬದಲಾವಣೆ ಸಹಜ. ಅದಕ್ಕೆ ತಕ್ಕ ಹಾಗೆ ನಾವು ತಯಾರಿ ಮಾಡ್ಕೊಳ್ಳೋದು ಬುದ್ಧಿವಂತಿಕೆ. ಹವಾಮಾನ ಇಲಾಖೆ ಕೊಟ್ಟಿರೋ ಎಚ್ಚರಿಕೆಯನ್ನ ನೆಗ್ಲೆಕ್ಟ್ ಮಾಡದೆ ಇದನ್ನ ಪಾಲಿಸಿ. ವಿಶೇಷವಾಗಿ ಹಳ್ಳಿ ಕಡೆ ಇರೋರು ಸಾಮಾನ್ಯವಾಗಿ ಹೊರಗೆ ಮಲಗ್ತಾರೆ, ಗದ್ದೆ ಹೊಲ ಅಂತ ಹೋಗ್ತಿರ್ತಾರೆ. ಅವರು ಸುರಕ್ಷಿತವಾಗಿರಿ. ನಿಮ್ಮ ಮನೆಯಲ್ಲಿರೋ ವಯಸ್ಸಾದವರು ಮತ್ತು ಮಕ್ಕಳ ಬಗ್ಗೆ ಎಕ್ಸ್ಟ್ರಾ ಕೇರ್ ತಗೊಳ್ಳಿ. ಕೆಲವು ಕಡೆ ಈಗಾಗಲೇ ಶಾಲೆಗಳ ಸಮಯ ಬದಲಾವಣೆ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಕೂಡ ಬರ್ತಿದೆ. ಈ ಬಗ್ಗೆ ಖುದ್ದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಶಿಕ್ಷಣ ಇಲಾಖೆಗೆ ಪತ್ರ ಬರೆದು ಮನವಿ ಮಾಡಿದೆ. ಸೊ ಚಳಿಗಾಲವನ್ನ ಸರಿಯಾಗಿ ಎದುರಿಸಿ ಅಂತ ಹೇಳ್ತಾ ಈ ವರದಿ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಮಾಹಿತಿ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ನಮಸ್ಕಾರ.